ಅವರು ಭಾರತ ದೇಶದಲ್ಲಿ BJP ಅಧಿಕಾರಕ್ಕೆ ಬರಬೇಕಾದ್ರೆ ಮೋಸ ವಂಚನೆಯಿಂದ ಬಂದಿರತಕ್ಕಂಥದ್ದು. ಹಿಂದೆಲ್ಲ ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ಮಾಡ್ತಿದ್ರು. ಈಗ ಅವ್ರು ಬಂದ ಮೇಲೆ ಇದನ್ನು VMB ಮಾಡಿದ್ದಾರೆ. ಈಗಾಗಲೇ ಬಿಹಾರದಲ್ಲಿ ನೋಡಿ ಭಯಂಕರವಾಗಿ ಸುಳ್ಳುಗಳು ಹೇಳಿ ಮೋಸ ಮಾಡಿ ಗೆದ್ದಿದ್ದಾರೆ. ಈಗ ಕೆಲವು ಮಾದೇವಪುರ ನಮ್ಮ ಬೆಂಗಳೂರು ಕೆಲವು ಕ್ಷೇತ್ರಗಳಲ್ಲೆಲ್ಲ ಅವರು ಮತಗಳ್ತನ ಮಾಡಿರ್ತಕ್ಕಂಥದ್ದೆಲ್ಲ ದಾಖಲೆ ಸಮೇತ ಈಗಾಗಲೇ ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಮತ್ತು ತಿಳುವಳಿಕೆ ಕೊಟ್ಟಿದ್ದಾರೆ. ಈ ದೇಶದಲ್ಲಿ BJP ಮಾಡ್ತಕ್ಕಂಥ ಮೋಸ ಇದುವರೆಗೂ ಯಾರೂ ಮಾಡಿಲ್ಲ, ಬೇರೆ ಯಾವ ದೇಶದಲ್ಲೂ ಮಾಡ್ತಾಯಿಲ್ಲ. ಈ ಕರ್ನಾಟಕದಲ್ಲಾಗಲಿ ಇಡೀ ಎಲ್ಲಿ ಬಂದಾಗಲೂ ಸುಧಾ ಸುಳ್ಳು ಹೇಳೋದು, ಮೋಸ ಮಾಡೋದು, ಬರೀ ಇದೇ ಮಾಡ್ತಾರೆ. ಈಗ ಉದಾಹರಣೆಗೆ ಫಸ್ಟು ಅವರು ಅಧಿಕಾರಕ್ಕೆ ಬರೋಕ್ಕೆ ಮೊದಲೇ ಹೇಳಿದ್ರು ಮೋದಿಯವರು, ನಮ್ಗೆ ಅವಕಾಶ ಮಾಡಿಕೊಟ್ರೆ ನಾವು ಈ ದೇಶದಲ್ಲಿ ಪೆಟ್ರೋಲ್ 20 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಮತ್ತು ಇಡೀ ದೇಶದಲ್ಲಿರ್ತಕ್ಕಂಥ ದುಡ್ಡು ತಗೊಂಬಂದು ಮನೆ ಖಾತೆಗೆಲ್ಲ ಬಡವರು ಶ್ರೀಮಂತರು ಎಲ್ರಿಗೂ 15 ಲಕ್ಷ ಕೊಟ್ಬಿಡ್ತೀವಿ ಅಂತ ಹೇಳಿದ್ರು. 15 ರೂಪಾಯಿ ಕೊಡೋಕ್ಕಾಗಿಲ್ಲ. ಅವರು ಸುಳ್ಳು ಹೇಳೋದು. ಆಮೇಲೆ ಸಿದ್ದರಾಮಯ್ಯನವರು ಈ ದೇಶದಲ್ಲಿ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಮಾಡಿದಂಥ ಅವಕಾಶಗಳು ಮಾಡಿದ್ದಾರೆ. ಕಾನೂನುಗಳು ಐಂದಗಳು ತಂದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಇಂಥ ಸವಲತ್ತು ಇಡೀ ಯಾವ ದೇಶದಲ್ಲೂ ಮಾಡಿಲ್ಲ. ಆದರೂ ಸಿದ್ದರಾಮಯ್ಯನವ್ರನ್ನೇ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ತಾರೆ ಅವರು. ಇದಕ್ಕೆ ನಾವು ಅವ್ರ ಬಗ್ಗೆ ಹೇಳಬೇಕಾಗಿದೆ ಸರಿಯಾಗಿ. ಅವ್ರಿಗೆ ಎಷ್ಟೇ ಹೇಳಿ ಏನೇ ಹೇಳಿ ಅವ್ರ ಮಾನ ಮರ್ಯಾದೆ ಇಲ್ಲ ಅವ್ರಿಗೆ. ಅವರು ಬರೀ ಸುಳ್ಳು ಹೇಳೋದು, ಮೋಸ ಮಾಡೋದು, ಇದೇ ಅವ್ರ ಕೆಲಸ. ಅದರಿಂದ BJP ಅವ್ರಿಗೆ ನಿಮ್ಮಂತ ಹೇಳ್ತಿದ್ದೀನಿ, ಇನ್ನು ಮುಂದಾದ್ರು ಬಿಟ್ಬಿಡಿ, ಒಳ್ಳೆ ಕೆಲಸ ಮಾಡಿ, ಜನಗಳಿಗೆ ಅವಕಾಶ ಮಾಡಿಕೊಡಿ, ಈ ದೇಶದಲ್ಲಿರ್ತಕ್ಕಂಥ ಬಡತನ ತೊಲಗಿಸಿ. ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು, ಅದೆಷ್ಟೋ ಕೋಟಿ ಕಟ್ಟಿದ್ರು. ಈಗ ಮೋದಿಯವರು ಒಂದು ಡ್ಯಾಮ್ ಕಟ್ಟಿದ್ರೆ ಒಂದು ದೇಶಕ್ಕೆ ಎಷ್ಟು ಜನಕ್ಕೆ ಅನ್ನ ಸಿಕ್ತಿತ್ತು. ಈಗ ನಾವು ಅಯೋಧ್ಯೆಗೆ ಹೋಗ್ಬೇಕಾದ್ರೆ ನಮ್ಮ ಕೈದು ದುಡ್ಡು ಖರ್ಚು ಮಾಡ್ಕೊ ಹೋಗ್ಬೇಕು ನಾವು. ಈಗ ದೇವಸ್ಥಾನ ಕಟ್ಟಿದ್ರಿಂದ ಎಷ್ಟೋ ನಮ್ಮ ದೇಶದಲ್ಲಿ ಬಿದ್ದಿರೋ ದೇವಸ್ಥಾನ ರಿಪೇರಿ ಮಾಡಿಲ್ಲ ಅವರು. ಅದು ರಾಮ ಮಂದಿರ ಕಟ್ಟಿದ್ರು ಅಲ್ಲಿ, ಎಲ್ಲಿ ಹೇಳಿ, ಅಯೋಧ್ಯೆಯಲ್ಲಿ. ಅದರಿಂದ ಯಾರಿಗೆ ಲಾಭ ಇದೆ? ಈ ಭಾರತ ದೇಶದಲ್ಲಿ ಯಾರಿಗಾರು ಲಾಭ ಇದೆಯಾ? ನಷ್ಟನೇ. ಅವರು ದೇಶದಲ್ಲಿ ಸುಳ್ಳು ಹೇಳೋದು, ಮೋಸ ಮಾಡೋದು, ವಂಚನೆ ಮಾಡೋದು ಬಿಟ್ಟರೆ ಬೇರೆ ಏನೂ ಮಾಡಲ್ಲ. ಅದರಿಂದ ನಿಮ್ಮ ಮುಖಾಂತರ ಈಗ ಹೇಳ್ತಾ ಇದ್ದೀನಿ ಅವ್ರಿಗೆ, ಮಾಧ್ಯಮದ ಮುಖಾಂತರ, ಇನ್ನಾರು ಬದಲಾವಣೆಯಾಗಿ ಅಂತ.